सुभाषितानि पृथिव्यां त्रीणि रत्नानि जलमन्नं सुभाषितं मूढैः पाषाणखण्डेषु रत्नसंज्ञा विधीयते। ಅರ್ಥ: ನೀರು, ಅನ್ನ ಮತ್ತು ಸುಭಾಷಿತ ಈ ಮೂರು ಪದಾರ್ಥಗಳು ಭೂಲೋಕದ ನಿಜವಾದ ರತ್ನಗಳು. ಆದರೆ ಮೂರ್ಖರು ಕಲ್ಲಿನ ತುಂಡುಗಳನ್ನು ರತ್ನಗಳೆಂದು ತಪ್ಪಾಗಿ ತಿಳಿದಿರುತ್ತಾರೆ. ಕೀಟೋಪಿ ಸುಮನಃ ಸಂಗಾತ್ ಆರೋಹತಿ ಸತಾಂ ಶಿರಃ ಅಶ್ಮಾಪಿ ಯಾತಿ ದೇವತ್ವಂ ಮಹದ್ಭಿಃ ಸುಪ್ರತಿಷ್ಠಿತಃ. ಅರ್ಥ: ಹೂವಿನ ಸಹವಾಸದಿಂದ ಒಂದು ಸಣ್ಣ ಕೀಟವೂ ಕೂಡ ಸತ್ಪುರುಷರ ತಲೆಯನ್ನು ಏರುತ್ತದೆ. ಹಾಗೆಯೇ ಮಹಾತ್ಮರಿಂದ ಮುಟ್ಟಲ್ಪಟ್ಟು ಪ್ರತಿಷ್ಠೆ ಮಾಡಲ್ಪಟ್ಟ ಕಲ್ಲಿನ ವಿಗ್ರಹವೂ ಕೂಡ ದೇವತ್ವದಿಂದ ಮೆರೆಯುತ್ತದೆ. ಯೌವನಂ ಧನ ಸಂಪತ್ತಿಃ ಪ್ರಭುತ್ವಮವಿವೇಕತಾ ಏಕೈಕಮಪ್ಯನರ್ಥಾಯ ಕಿಮು ಯತ್ರ ಚತುಷ್ಟಯಂ. ಅರ್ಥ: ಯೌವನ, ಶ್ರೀಮಂತಿಕೆ, ಅಧಿಕಾರ ಮತ್ತು ಮೂರ್ಖತನ ಈ ನಾಲ್ಕರಲ್ಲಿ ಒಂದೊಂದೂ ಕೂಡ ಅನರ್ಥಕ್ಕೆ ಕಾರಣವಾಗುತ್ತದೆ. ಈ ನಾಲ್ಕೂ ಗುಣಗಳು ಒಬ್ಬನಲ್ಲಿಯೇ ಸೇರಿಬಿಟ್ಟರೆ ಅವನ ಸರ್ವನಾಶ ಖಚಿತ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾಯಶೋಬಲಂ. ಅರ್ಥ: ಪ್ರತಿದಿನವೂ ಗುರು ಹಿರಿಯರನ್ನು ಸೇವಿಸುತ್ತಾ ಅವರಿಗೆ ನಮಸ್ಕರಿಸುತ್ತಿರುವ ಪುಣ್ಯಾತ್ಮನು ಆಯಸ್ಸು, ವಿದ್ಯೆ, ಯಶಸ್ಸು ಮತ್ತು ಬಲ ಈ ನಾಲ್ಕು ಸಂಪತ್ತುಗಳನ್ನು ಪಡೆಯುತ್ತಾನೆ. ಚಿಂತನೀಯಾ ಹಿ ವಿಪದಾಂ ಆದಾವೇವ ಪ್ರತಿಕ್ರಿಯಾಃ ನ ಕೂಪಖನನಂ ಯುಕ್ತಂ ಪ್ರದೀಪ್ತೆ ವನ್ಹಿನಾಗೃಹೇ. ಅರ್ಥ: ಮುಂದೆ ಒದಗಬಹುದಾದ ವಿಪತ್ತುಗಳಿಗೆ ಪರಿಹಾರವನ್ನು ಮೊದಲೇ ಕಂಡುಕೊಳ್ಳಬೇಕು. ಏಕೆಂದರೆ ಮನೆಗೆ ಬೆಂಕಿಯು ಬಿದ್ದ ಮೇಲೆ ನೀರಿಗಾಗಿ ಬಾವಿಯನ್ನು ತೋಡಲು ಸಾಧ್ಯವಿಲ್ಲ. ಧನ್ಯವಾದ.